ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತಕ್ಕೆ ಮರಳುತ್ತಾರಾ ವಿಜಯ್ ಮಲ್ಯ? ಕೋರ್ಟ್ಗೆ ಕೊಟ್ಟ ಸುಳಿವೇನು? ವಿಜಯ್ ಮಲ್ಯ ಭಾರತಕ್ಕೆ ಮರಳುತ್ತಾರಾ ಅನ್ನುವಂತಹ ಪ್ರಶ್ನೆಯೊಂದು ಇದೀಗ ಹುಟ್ಟುಕೊಂಡಿದೆ. ಉದ್ಯಮಿ ವಿಜಯ್ ಮಲ್ಯ ಬಾಂಬೆ ಹೈಕೋರ್ಟ್ಗೆ ನೀಡಿದ ಹೇಳಿಕೆ ಕುತೂಹಲ ಸೃಷ್ಟಿಸಿದೆ. ತಾನು ಈಗಾಗಲೇ ಭಾರತಕ್ಕೆ ಬರೋದಕ್ಕೆ ಸಾಧ್ಯವೇ ಅನ್ನುವಂಥದ್ರ ಬಗ್ಗೆ ಅವರು ಕೆಲವೊಂದು ಅಡ್ಡಿಗಳನ್ನೇ ಸೂಚಿಸಿದ್ದಾರೆ. ವಿದೇಶಿ ನ್ಯಾಯಾಲಯದ ಆದೇಶಗಳು ತನ್ನ ಪ್ರಯಾಣಕ್ಕೆ ತಡೆಯನ್ನ ಕೊಡ್ತಾ ಇದೆಯಾ, ಹೀಗಾಗಿ ಮಲ್ಯ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದರೆ ಈ ಕುರಿತು ಕೋರ್ಟ್ಗೆ ಹೇಳಿರುವಂತಹ ಮಾತೊಂದು ಈಗ ವೈರಲ್ ಆಗಿದೆ. ಅದೇನು ಗೊತ್ತಾ, ಹೇಳ್ತೀವಿ ಕೇಳಿ. ಉದ್ಯಮಿ ವಿಜಯ್ ಮಲ್ಯ ಭಾರತಕ್ಕೆ ತಕ್ಷಣ ಮರಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಬ್ರಿಟನ್ನ ಇಂಗ್ಲೆಂಡ್ ಮತ್ತು ವೇಲ್ಸ್ ನ್ಯಾಯಾಲಯದ ಆದೇಶದ ಕಾರಣದಿಂದಾಗಿ ತಾನು ದೇಶ ತೊರೆಯೋದಕ್ಕೆ ಅಥವಾ ಹೊಸ ಪ್ರಯಾಣ ದಾಖಲೆಗಳನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಭಾರತಕ್ಕೆ ಯಾವಾಗ ಬರ್ತೇನೆ ಅನ್ನುವಂಥದ್ರ ಬಗ್ಗೆ ನಿಖರ ದಾಖಲೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಿಖರ ದಿನಾಂಕ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಮಲ್ಯ ಈಗ ಬ್ರಿಟನ್ನಲ್ಲಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳನ್ನ ಪ್ರಶ್ನೆ ಮಾಡೋದಕ್ಕೆ ಅವರು ನ್ಯಾಯಾಲಯವನ್ನ ಸಂಪರ್ಕ ಮಾಡಿದ್ದಾರೆ. ವಿಶೇಷವಾಗಿ 2018ರಲ್ಲಿ ಜಾರಿಗೆ ಬಂದ ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳ ಕಾಯ್ದೆ ಕೆಲವೊಂದು ವಿಧಿಗಳನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಕಾಯ್ದೆ ಅಡಿಯಲ್ಲಿ ಅವರನ್ನ ದೇಶಭ್ರಷ್ಟ ಆರ್ಥಿಕ ಅಪರಾಧಿ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಹೈಕೋರ್ಟ್ ಈ ಹಿಂದೆ ಮಲ್ಯ ಅವರು ಭಾರತದಲ್ಲಿ ಇದ್ರೆ ಮಾತ್ರ ಅವರ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳಿತ್ತು. ಡಿಸೆಂಬರ್ 2025ರಲ್ಲಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್ ಹಾಗೂ ನ್ಯಾಯಮೂರ್ತಿ ಗೌತಮ್ ಅವರಿದ್ದಂತಹ ಪೀಠವು ಮಲ್ಯ ಅವರು ಮೊದಲು ಭಾರತಕ್ಕೆ ಮರಳಬೇಕು ಅಂತ ಹೇಳಿ ಸ್ಪಷ್ಟಪಡಿಸಿತ್ತು. ಆದರೆ ಮಲ್ಯ ಅವರು ತಮ್ಮ ಹೇಳಿಕೆಯಲ್ಲಿ ಕೆಲವು ಹಿಂದಿನ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕೆಲ ಪ್ರಕರಣಗಳಲ್ಲಿ ಆರೋಪಿಗಳ ಗೈರು ಹಾಜರಾತಿಯನ್ನ ವಿಚಾರಣೆ ನಡೆಸಿದ್ದು ಕೆಲವು ಎಫ್ಐಆರ್ಗಳು ರದ್ದುಪಡಿಸಲ್ಪಟ್ಟಿದ್ದವು ಅಂತ ಹೇಳಿ ತಿಳಿಸಿದ್ದಾರೆ. ಹೀಗಾಗಿ ತಮ್ಮ ಅರ್ಜಿಯನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. FEO ಕಾಯ್ದೆಯ ಮುಖ್ಯ ಉದ್ದೇಶ ಬ್ಯಾಂಕುಗಳಿಂದ ಪಡೆದ ಸಾಲಗಳನ್ನ ವಸೂಲಿ ಮಾಡುವಂಥದ್ದು. ಈ ಪ್ರಕರಣದಲ್ಲಿ ಬ್ಯಾಂಕುಗಳು ಈಗಾಗಲೇ ಬಹುತೇಕ ಹಣವನ್ನ ವಾಪಸ್ಸು ಪಡೆದಿದೆ ಅಂತ ಹೇಳಿ ಹೇಳಿದ್ದಾರೆ. ಆದರೂ ಇನ್ನೂ ಹೆಚ್ಚಿನ ಹಣವನ್ನ ಕೇಳಲಾಗ್ತಾ ಇದೆ ಅಂತ ಹೇಳಿ ಮಲ್ಯ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅನಿಲ್ ಸಿಂಗ್ ಮತ್ತು ವಕೀಲ ಆದರ್ಶ್ ವ್ಯಾಸ್ ಅವರು ಮಲ್ಯ ಅವರ ಅರ್ಜಿಯನ್ನ ವಿಚಾರಣೆ ಮಾಡಬಾರದು ಅಂತ ಹೇಳಿ ವಾದಿಸಿದ್ರು. ಅವರ ಪಾಸ್ಪೋರ್ಟ್ ರದ್ದಾಗಿದ್ರು ಕೂಡ ಸರ್ಕಾರ ಬಯಸಿದ್ರೆ ಪ್ರಯಾಣದ ದಾಖಲೆಗಳನ್ನ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ಸರ್ಕಾರದ ಪರ ವಾದ ಮಾಡಿದ್ರು. ಮಲ್ಯ ಅವರು ಭಾರತದಲ್ಲಿ ಸಾಲ, ಡಿಫಾಲ್ಟ್, ವಂಚನೆ ಮತ್ತು ಹಣ ವರ್ಗಾವಣೆ ಪ್ರಕರಣವನ್ನ ಎದುರಿಸ್ತಾ ಇದ್ದಾರೆ. ಕಿಂಗ್ಫಿಷರ್ ಏರ್ಲೈನ್ಸ್ ಸಾಲ ಪ್ರಕರಣದಲ್ಲಿ ಸಿಬಿಐ 2015ರಲ್ಲಿ ಎಫ್ಐಆರ್ ದಾಖಲು ಮಾಡಿತ್ತು. 2016ರ ಮಾರ್ಚ್ ಅವರು ಭಾರತ ತೊರೆದು ಯುಕೆಗೆ ತೆರಳಿದ್ರು. ನಂತರ ಬ್ರಿಟನ್ ನ್ಯಾಯಾಲಯಗಳು ಅವರ ಹಸ್ತಾಂತರಕ್ಕೆ ಅನುಮತಿಯನ್ನ ನೀಡಿದ್ರು. ಕೆಲವು ಕಾನೂನು ಪ್ರಕ್ರಿಯೆಗಳು ಇನ್ನೂ ಕೂಡ ಮುಂದುವರೆದಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.